ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಇವತ್ತು ಬಂದು ಸೋಮವಾರದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ನಾನಿವತ್ತು ವ್ಲಾಗ್ ಶೇರ್ ಮಾಡೋದಕ್ಕೂ ಮೊದಲು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನನ್ನ ಚಾನಲಲ್ಲಿ ಆಲ್ಮೋಸ್ಟ್ 100 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಇವಾಗ ಆಲ್ಮೋಸ್ಟ್ 150 ಸಬ್ಸ್ಕ್ರೈಬರ್ಸ್ ಹತ್ರ ಇದ್ದಾರೆ. ಸೊ ಬೇಗನೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಓಕೆ, ಇವತ್ತು ನಾನು ಸೋಮವಾರದ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಪ್ರತಿ ವಾರವೂ ನಮ್ಮೂರಲ್ಲಿ ಗಣೇಶನ ದೇವಸ್ಥಾನ ಇದೆ. ಅಲ್ಲಿಗೆ ಪ್ರತಿಯೊಂದು ಮನೆಯವರು ಅಂದರೆ ವಾರಕ್ಕೊಂದೊಂದು ಮನೆ ಅಂತ ಹೇಳ್ಬಿಟ್ಟು ಪ್ರತಿ ವಾರವೂ ಸೋಮವಾರ ಪೂಜೆ ಮಾಡಿಸ್ತಾರೆ. ಇವತ್ತು ನಮ್ಮದು ಪೂಜೆಗೆ ಹೇಳಿದರು, ನಾವು ಮಾಡಿಸೋದಕ್ಕೆ ಹೇಳಿದರು. ಅದಕ್ಕೋಸ್ಕರ ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಯಾವ ರೀತಿ ಇವತ್ತು ಮನೇಲಿ ಪೂಜೆ ಮಾಡಿ ಮತ್ತು ದೇವಸ್ಥಾನದಲ್ಲೆಲ್ಲ ಪೂಜೆ ಮಾಡಿಸ್ಕೊಂಬಂದೆ ಅಂತೇಳ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಅಡುಗೆ ಮಾಡೋಷ್ಟೊತ್ತಿಗೆ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಸಂಜೆ ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಸಂಜೆನೇ ಸ್ನಾನ ಮಾಡಿಕೊಂಡು ಇಲ್ಲಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಹೊಸ್ತಿಲ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತಂದ್ರೆ ಮನೆಯೊಳಗಡೆ ಪೂಜೆ ಮಾಡೋದಕ್ಕಿಂತ ಮೊದಲು ಫಸ್ಟು ಹೊಸ್ತಿಲ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಯಾವುದೇ ನೆಗೆಟಿವ್ ಎನರ್ಜಿ ಯಾವುದೇ ಎಂಟರ್ ಆಗೋದು, ಪಾಸಿಟಿವ್ ಎನರ್ಜಿ ಆಗಲಿ ನೆಗೆಟಿವ್ ಎನರ್ಜಿ ಆಗಲಿ ಎಂಟರ್ ಆಗೋದು ಹೊಸ್ತಿಲ ದಾಟ್ಕೊಂಡೇ ಎಂಟರ್ ಆಗಬೇಕಲ್ವ. ಅದಕ್ಕೋಸ್ಕರ ನಾವು ಹೊಸ್ತಿಲ ಪೂಜೆ ಮಾಡಿದ್ರೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಬರಲ್ಲ ಅಂತ ಹೇಳ್ತಾರೆ ಯಾವಾಗ್ಲೂ. ಮತ್ತು ಲಕ್ಷ್ಮಿ ನಮ್ಮ ಹೊಸ್ತಿಲಲ್ಲೇ ಅಲ್ವಾ ನೆಲೆಸಿರೋದು. ಅದಕ್ಕೋಸ್ಕರ ಹೊಸ್ತಿಲನ್ನ ಯಾವಾಗ್ಲೂ ನೀಟಾಗಿ ಮಾಡ್ಕೊಂಡಿರಬೇಕು ಅಂತ ಹೇಳ್ತಾರೆ. ಮತ್ತು ಯಾರೇ ಹೊರಗಡೆಯಿಂದ ಬಂದರೆ ಫಸ್ಟ್ ಇಂಪ್ರೆಷನ್ ಬರೋದೇ ನಮ್ಮ ಬಾಗಿಲು ಹೇಗೆ ಮಾಡ್ಕೊಂಡಿದ್ದೀವಿ, ಹೊಸ್ತಿಲು ಹೇಗೆ ಮಾಡ್ಕೊಂಡಿದ್ದೀವಿ ಅದನ್ನ ನೋಡ್ತಾನೆ ಎಲ್ಲರಿಗೂ ಪಾಸಿಟಿವ್ ವೈಬ್ಸ್ ಬರುತ್ತೆ ಮತ್ತು ಒಳ್ಳೆ ಅಭಿಪ್ರಾಯ ಬರುತ್ತೆ ಅಂತ ಅನ್ನೋದು ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಅಷ್ಟೇ. ಇನ್ನು ನಾನು ಹೊಸ್ತಿಲ ಪೂಜೆ ಮಾಡೋಷ್ಟರಲ್ಲಿ ನನ್ನ ಹಸ್ಬೆಂಡು ಮಾಲೂರಿಗೆ ಹೋಗ್ಬಿಟ್ಟು ಪೂಜೆಗೆ ಬೇಕಾಗಿರೋ ಸಾಮಾನೆಲ್ಲ ತೊಗೊಂಬಂದರು. ಮತ್ತು ಪೂಜೆಗೆ ಏನೇನು ಬೇಕು ಮನೇಲಿ ಏನಿರಲಿಲ್ವೋ ಅದನ್ನೆಲ್ಲ ತೊಗೊಂಡು ಬಂದರು. ತೊಗೊಂಡು ಬಂದಮೇಲೆ ನಾನು ಎಲ್ಲ ಮನೇಲಿ ಇಟ್ಟು ಪೂಜೆ ಮಾಡಿಬಿಟ್ಟು ಹೂವು ಎಲ್ಲ ಇಟ್ಬಿಟ್ಟು ಮತ್ತು ಫಸ್ಟು ಬಾಗಿಲು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ದೀಪ ಇಟ್ಬಿಟ್ಟು ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ದೇವಸ್ಥಾನಕ್ಕೆ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಸ್ವೀಟ್ ಅವಲಕ್ಕಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು 1 kg ಹಾಕ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಇಲ್ಲಿ ಫಸ್ಟ್ 1-2 ಪ್ಯಾಕೆಟ್ ಹಾಕಿದೆ, ಹಾಫ್ kgದು. ಬಟ್ ನನಗೆ ಯಾಕೋ ಸಾಕಾಗಲ್ಲ ಅನ್ನಿಸ್ತು. ಮತ್ತು ಇನ್ನೊಂದು ಹಾಫ್ kgದು ಹಾಕ್ಬಿಟ್ಟು ನೆಕ್ಸ್ಟ್ ಇದೆಲ್ಲ ಕ್ಲೀನಾಗಿ ತೊಳ್ಕೊಂಡು ಒಂದು 5 ಮಿನಿಟ್ಸ್ ನೆನೆಸ್ಬೇಕು. ನೆನೆಸ್ಬಿಟ್ಟಾದಮೇಲೆ ನೆಕ್ಸ್ಟ್ ನೀರೆಲ್ಲ ನೀಟಾಗಿ ಸೋಸಿಸ್ಕೊಂಡು ಸ್ವಲ್ಪ ಬೆಲ್ಲ ಮತ್ತು ಕೊಬ್ಬರಿ
ಮತ್ತು ಇನ್ನು ಬಾಳೆಹಣ್ಣು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಈ ಸ್ವೀಟ್ ಅವಲಕ್ಕಿ ರೆಡಿ ಆಗುತ್ತೆ. ಪ್ರಸಾದ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಪೂಜೆಗೆ ಅಂತ ಹೇಳ್ಬಿಟ್ಟು ಎಲ್ಲ ಬ್ಯಾಗ್ ಜೋಡಿಸ್ಕೊಳ್ತಾ ಇದ್ದೀನಿ. ಏನೇನು ಬೇಕೋ ಅದನ್ನೆಲ್ಲ ಇಟ್ಕೊಳ್ತಾ ಇದ್ದೀನಿ. ಫಸ್ಟು 21 ಗರಿಕೆನ ನೀರಲ್ಲಿ ಕ್ಲೀನಾಗಿ ತೊಳ್ಕೊಂಡಿದ್ದಾದಮೇಲೆ ದಾರದಲ್ಲಿ ಕಟ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಗಣೇಶನಿಗೆ ಗರಿಕೆ ಅಂತಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ. ಗರಿಕೆನ ಇಟ್ಬಿಟ್ಟು ನಾವೇನು ಬೇಕೋ ಅದನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಅದನ್ನು ಈಡೇರಿಸ್ತಾರೆ ಅಂತ ಹೇಳ್ತಾರೆ. ಮತ್ತು ಅದನ್ನೆಲ್ಲ ಇಟ್ಕೊಂಡು ಪೂಜೆ ಸಾಮಾನೆಲ್ಲ ಇಟ್ಟಿದ್ದಾದಮೇಲೆ ನನ್ನ ಹಸ್ಬೆಂಡು ಫಸ್ಟು ಪೂಜೆ ಸಾಮಾನೆಲ್ಲ ಕೊಟ್ಬಿಟ್ಟು ಬಂದುಬಿಡ್ತೀನಿ. ಅಷ್ಟೊತ್ತಿಗೆ ಐನೋರೆಲ್ಲ ಅಲಂಕಾರ ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದಾರೆ. ಇವ್ರು ಕೊಟ್ಬಿಟ್ಟು ಒಂದು 1/2 ಅವರ್ ಆದಮೇಲೆ ನಾನು ಮನೇಲೆಲ್ಲ ಅನ್ನ ಎಲ್ಲ ಮಾಡಿಟ್ಬಿಟ್ಟು ನೆಕ್ಸ್ಟು ಪೂಜೆಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ, ಇದೇ ಗಣೇಶನ ದೇವಸ್ಥಾನ ನಮ್ಮೂರಲ್ಲಿರೋದು. ನೋಡಿ, ನಾವು ಬರೋಷ್ಟೊತ್ತಿಗೆ ಎಲ್ಲ ಅಲಂಕಾರ ಮಾಡಿದರು. ನಾವು ಬಂದಿದ್ದ ತಕ್ಷಣವೇ ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ರು. ಪ್ರಭು ಆದಿಷಷ್ಠಿ ಸಂವತ್ಸರೇ ಕ್ರೋಧಿ ನಾಮ ಸಂವತ್ಸರೇ ಗುಣ ವಿಶೇಷಣ ಅಸ್ಮಾಕಂ ಸರ್ವಮಶ್ರೀ ಬಣ್ಣಗತಿರ್ನಾಂ ದೇವಸ್ಯ ಬಣ್ಣಗತಿರ್ನಾಂ ದೇವಸ್ಯ ಲಕ್ಷ್ಮಣ ಸಪ್ರನಾಂ ದೇವಸ್ಯ ಅಕನ್ ಅಣ್ಣ ನಿಮ್ಮ ಗೋತ್ರ ಏನಿದೆ ಕಂಡ ಗೋತ್ರ ನಾಮ ದೇವಸ್ಯ ನಿಮ್ಮ ಹೆಸರು ಹೇಳಿ. ಮಂಜುನಾಥ ಸಪ್ರನಾಂ ದೇವಸ್ಯ ಬಣ್ಣಗತಿರ್ನಾಂ ದೇವಸ್ಯ ರಾಮಚಂದ್ರಪ್ಪ ಸಪ್ರನಾಂ ದೇವಸ್ಯ ಕಶ್ಯಪ ಗೋತ್ರ ನಾಮ ದೇವಸ್ಯ ಶ್ರೀನಾಥಚರಣಂ ದೇವಸ್ಯ ರಾಧಮ್ಮಾನಂ ಮಣಿಕಂಠಾಚಾರ್ಯನಾಂ ದೇವಸ್ಯ चलो ಇದು ಹಳೆ ವಿಡಿಯೋ ಅಂದರೆ ಲಾಸ್ಟ್ ಮಂತು ನಮ್ಮ ಮಾವನ ಮಗಂದು ಬರ್ತ್ಡೇ ಇತ್ತು. ಅದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ವಿ. ಅದನ್ನು ಇದ್ರ ಜೊತೆನೇ ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. Happy
ಹೋಗ್ಬೇಕು ನನಗೆ ಅಂತ ಬಿಟ್ಟಿಲ್ಲ ಬೇಡ 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 ಪಾಪ ಕೇಕ್ ಬೇಡ ಚೂರು ಬೇಡ ಬೇಡ ನಮ್ಮ ನೆನೆ ಇದೆ ನಾನು ಕೇಜ್ ಆಲ್ರೆಡಿ ಬೇಡ ಬಾ ಮುಖ ನಿರಂಗೆ ಕಡ್ಸಷ್ಟು ಲೇಡಿ